ಎಲ್ಲ ಹಳ್ಳಿಗಳಿಗೂ ನಮ್ಮ ಬಸ್ಗಳ ತಲುಪ್ತಾ ಇಲ್ಲ. ತುಂಬ ಹಳೆ ಬಸ್ಗಳಿದ್ದಾವೆ. ಆಮೇಲೆ ಅದು ರಿಪೇರಿಗೆ ಹೋಗುವಂಥ ಬಸ್ಗಳಿದ್ದಾವೆ. ಈಗ ಶಕ್ತಿ ಯೋಜನೆ ಬಂದ ಮೇಲೆ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ, ಅದರಲ್ಲೂ ಮಹಿಳಾ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ. ಮೆಕ್ಯಾನಿಕ್ಗಳಿಗೆ ತುಂಬ ಹೆಚ್ಚಿನ ಒತ್ತಡ ಆಗ್ತಾ ಇದೆ. ಡಿಪೋಗಳಿಗೆ ಹೋದರೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿವೆ, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎಲ್ಲ ಕಡೆನೂ ಇದ್ದಾವೆ. ಮಾಸ್ಕ್ ಹಾಕ್ಕೊಂಡು ಹೀಗೆ ನಮ್ಮ ಕಂಡಕ್ಟರ್ ಡ್ರೈವರ್ಗಳನ್ನ ಟಾರ್ಗೆಟ್ ಮಾಡೋದು ಅಂತಂದರೆ ಇದು ಖಂಡಿತ ಸರಿಯಾದ ವಿಧಾನ ಅಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಖಂಡಿತವಾಗ್ಲೂ ಈ 12.5% ವೇತನ ಹೆಚ್ಚಳ ಯಾವುದಕ್ಕೂ ಸಾಲಲ್ಲ. ನಾವೇನು ಹೇಳ್ತೀವಿ ಅಂದರೆ ನಮ್ಮ ಮಾನ್ಯ ಸಾರಿಗೆ ಸಚಿವರಿಗೆ ದಯವಿಟ್ಟು ನೀವು ಈಗಾಗಲೇ 1 ತಿಂಗಳಾಯಿತು ಬಂದು, ನೀವು ದಯವಿಟ್ಟು ನಮ್ಮ ಸಾರಿಗೆ ನೌಕರರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಹೀಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಅವರು ಹೇಗೆ ಕೆಲಸ ಮಾಡ್ತಾರೆ. ನೀವಾಗಲೇ ನಿಮ್ಮ ಸರ್ಕಾರ ಇವಾಗ ಶಕ್ತಿ ಯೋಜನೆ ತಂದಿದೆ, ತುಂಬ ಒಳ್ಳೆ ಕೆಲಸ ಅದು. ಆದರೆ ಈ ಶಕ್ತಿ ಯೋಜನೆ ತಂದಾಗ ನಮ್ಮ ಕಾರ್ಮಿಕರು ಹೇಗೆ ಅದನ್ನು ಜಾರಿ ಮಾಡ್ತಿದ್ದಾರೆ, ಎಷ್ಟು ಕಷ್ಟ ಆಗ್ತಿದೆ ಅವರಿಗೆ, ಅವ್ರು ಎಷ್ಟು ಪ್ರಯಾಸಪಟ್ಟು ಅದನ್ನು ಜಾರಿ ಮಾಡ್ತಿದ್ದಾರೆ, ಅದರಲ್ಲಿ ಆಗ್ತಿರೋ ತೊಂದರೆ ಏನು, ಸಾರ್ವಜನಿಕರು ಅವರಿಗೆ ಹೇಗೆ ಹೊಡಿತಾ ಇದ್ದಾರೆ, ಅವ್ರ ಮೇಲೆ ಹೇಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಈ ಹೊಡೆದು ಯಾರು ಹೊಡ್ತಾ ತಿಂದಿರ್ತಾರೆ, ಯಾರು ಹಲ್ಲೆಗೆ ಒಳಗಾಗಿರ್ತಾರೆ ನಮ್ಮ ಕಂಡಕ್ಟರ್ ಡ್ರೈವರ್ಗಳು, ಅವ್ರ ಮೇಲೇ FIR ರಿಜಿಸ್ಟರ್ ಮಾಡಿ ಕೇಸ್ಗಳು ಹಾಕಿದ್ದಾರೆ. ಇದನ್ನೆಲ್ಲ ತಾವು ಗಮನಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆಯೇ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಹೇಗೆ ಅವ್ರಿಗೆ ಯಾವುದೇ ಥರದ ಅವರ ಕೆಲಸದ ಸಮಯದಲ್ಲಿ ಅವರ ಕರ್ತವ್ಯ ನಿರತರಾಗಿದ್ದಾಗ ಅವ್ರಿಗೆ ಒಂದು ರೆಸ್ಟ್ ರೂಮ್ ಕೂಡ ಇರೋದಿಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆ ಆದಾಗ ಅವ್ರಿಗೆ ಯಾವುದೇ ಥರದ ಒಂದು ಪರಿಹಾರನೂ ಸಿಗೋದಿಲ್ಲ. ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಆಮೇಲೆ ಈವನ್ ಪ್ರಯಾಣಿಕರಿಗೆ ಅವರ ದೃಷ್ಟಿಯಲ್ಲಿ ನೋಡಿದಾಗಲೂ ಕೂಡ ಎಷ್ಟೋ ಸ್ಥಳಗಳಿಗೆ ಬಸ್ಗಳೇ ಇಲ್ಲ. ಆಮೇಲೆ ಇವತ್ತು ಸಾಕಷ್ಟು ಬಸ್ಗಳು ಕೂಡ ಇಲ್ಲ, ಬಸ್ಗಳ ಸಂಖ್ಯೆ ತುಂಬ, ಬಸ್ಗಳ ಕೊರತೆ ಸಾಕಷ್ಟು ಎದ್ದು ಕಾಣ್ತಾ ಇದೆ. ಆಮೇಲೆ ಹಳ್ಳಿಗಾಡಿಗೆ ಹೋದರೆ ಎಲ್ಲ ಹಳ್ಳಿಗಳಿಗೂ ನಮ್ಮ ಬಸ್ಗಳ ತಲುಪ್ತಾ ಇಲ್ಲ, ಕಷ್ಟ ಇದೆ. ಇದನ್ನೆಲ್ಲ ತಾವು ಗಮನಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆಯೇ ಬಸ್ಗಳು ಇದ್ದರೂ ಕೂಡ ಅದು ಸರಿಯಾಗಿ ಇಲ್ಲ, ಅದು ತುಂಬ ಹಳೆ ಬಸ್ಗಳಿದ್ದಾವೆ. ಆಮೇಲೆ ಅದು ರಿಪೇರಿಗೆ ಹೋಗುವಂಥ ಬಸ್ಗಳಿದ್ದಾವೆ. ಆಮೇಲೆ ಮಳೆ ಬಂದರೆ ಸೋರ್ತವೆ ಬಸ್ಗಳು. ಇದು ಪ್ರಯಾಣಿಕರಿಗೆ ಅದರಲ್ಲಿ ಓಡಾಡೋದು ತುಂಬ ತೊಂದರೆ ಆಗ್ತಾ ಇದೆ. ಆಮೇಲೆ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ, ಅದರಲ್ಲೂ ಮಹಿಳಾ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ. ಹೀಗಾಗಿ ಬಸ್ಗಳು ರಿಪೇರಿ ಮಾಡುವಂಥ ಕೆಲಸಗಳು ನಮ್ಮ ಮೆಕ್ಯಾನಿಕ್ಗಳಿಗೆ ತುಂಬ ಹೆಚ್ಚಿನ ಒತ್ತಡ ಆಗ್ತಾ ಇದೆ. ಹೀಗಾಗಿ ಈ ಸಮಸ್ಯೆಗಳನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಡಿಪೋಗಳಿಗೆ ಹೋದರೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳಿವೆ, ಅಲ್ಲಿ ಟಾಯ್ಲೆಟ್ ಸಮಸ್ಯೆಗಳಿವೆ, ಆಮೇಲೆ ಸಾಮಾನ್ಯ ನೀರಿನ ಸಮಸ್ಯೆಗಳು ಎಲ್ಲ ಕಡೆನಲ್ಲೂ ಇದೆ. ಇಂಥವೆಲ್ಲ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಎಲ್ಲ ಕಡೆನೂ ಇದ್ದಾವೆ. ಇದನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಕಾರ್ಮಿಕರಿಗೆ ರಜೆ ಸಮಸ್ಯೆ ಇದೆ. ಅವರು ಎಲ್ಲೋ ದೂರದ ಊರುಗಳಿಂದ, ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಅವರು ಮನೆ ಮಠ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಮಾನಸಿಕ ಒತ್ತಡಕ್ಕೆ ಬಲಿಯಾಗಿ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ಗಳಿಗೆ ಬಲಿಯಾಗ್ತಾ ಇದ್ದಾರೆ. ಇಂಥದ್ದೆಲ್ಲ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅವ್ರಿಗೆ ಯಾವುದೇ ಥರದ ಆರೋಗ್ಯ ವಿಮೆ ಇಲ್ಲ, ಆರೋಗ್ಯದ ಇದು ಯಾವುದೇ ಥರದ್ದು ಅವ್ರಿಗೆ ಆಸ್ಪತ್ರೆಗೆ ಸೇರಿದರೆ ಅವರಿಗೆ ಯಾವುದೇ ಥರದ ಪರಿಹಾರ ಸಿಗ್ತಾ ಇಲ್ಲ. ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳಿವೆ. ಅದನ್ನೆಲ್ಲ ನಾವು ಚರ್ಚೆ ಮಾಡೋಣ ಅಂತಂದರೆ ತಾವು ನಮ್ಮ ಜೊತೆ ಮಾತುಕತೆಗೆ ಕರಿತಾ ಇಲ್ಲ. 1 ತಿಂಗಳಾಯಿತು ನಾವು ನಮ್ಮ ಸಾರಿಗೆ ಸಚಿವರ ಹತ್ರ ಹೋಗಿ ಒಂದು ಭೇಟಿ ಮಾಡಿ ನಮ್ಮನ್ನು ಸಭೆ ಕರೀರಿ ಅಂತ ಕೇಳಿಕೊಂಡು, ಆದರೂ ನಮ್ಮ ಸಾರಿಗೆ ಸಚಿವರು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಹೀಗೆ ಆಮೇಲೆ ಈ ಥರ ಹೋಗಿ ಯಾವುದೋ ಬಸ್ಸಲ್ಲಿ ಹೋಗಿ ಕೂತ್ಕೊಂಡು ಮಾಸ್ಕ್ ಹಾಕ್ಕೊಂಡು
ಹೀಗೆ ನಮ್ಮ ಕಂಡಕ್ಟರ್ ಡ್ರೈವರ್ಗಳನ್ನ ಟಾರ್ಗೆಟ್ ಮಾಡೋದು ಅಂತಂದರೆ ಇದು ಖಂಡಿತ ಸರಿಯಾದ ವಿಧಾನ ಅಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಆಮೇಲೆ ಇದು ಹೇಗಾಗ್ತಿದೆ ಅಂತಂದರೆ ಒಂಥರ ವಿರೋಧ ಪಕ್ಷಗಳಿಗೆ ಆಹಾರ ಸಿಕ್ಕದಂಗೆ ಆಗ್ತಾಯಿದೆ. ಮತ್ತು ಜನ ಮಾತಾಡ್ತಾ ಇದ್ದಾರೆ, ಇದು ಏನೋ ಒಂಥರ ಗೇಲಿ ಮಾಡೋ ಹಾಗೆ ಜನ ಮಾತಾಡ್ತಾ ಇದ್ದಾರೆ. ಆಮೇಲೆ ಇದು ಸರ್ಕಾರಕ್ಕೂ ಖಂಡಿತವಾಗ್ಲೂ ಒಳ್ಳೆಯ ಹೆಸರು ತರೋದಿಲ್ಲ. ಮತ್ತು ಈಗಾಗಲೇ ನಾವು 12.5% ವೇತನ ಹೆಚ್ಚಳ ಮಾಡಿಬಿಟ್ಟಿದ್ದೀವಿ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಾ. ಆದರೆ ಖಂಡಿತವಾಗ್ಲೂ ಈ 12.5% ವೇತನ ಹೆಚ್ಚಳ ಯಾವುದಕ್ಕೂ ಸಾಲಲ್ಲ. ಯಾಕೆಂದರೆ ಹೋದ ಸಲನೇ ಕೋವಿಡ್ ಸಂದರ್ಭದಲ್ಲಿ BJP ಸರ್ಕಾರ 15% ವೇತನ ಹೆಚ್ಚಳ ಮಾಡಿತ್ತು. ಈಗ ಸಹಜವಾಗಿಯೇ ನಮ್ಮ ನೌಕರರು ಅದಕ್ಕಿಂತ ಹೆಚ್ಚು ವೇತನ ಹೆಚ್ಚಳವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆಮೇಲೆ ಕಾನೂನು ವಿರುದ್ಧವಾಗಿ ತಾವು 15 ತಿಂಗಳು ಮುಂದೂಡಿ ನಮ್ಮ ವೇತನ ಪರಿಷ್ಕರಣೆಯನ್ನು ಮಾಡಿದ್ದೀರಾ. ಅದಕ್ಕಾಗಿ ತಾವೇನು ಏಕಪಕ್ಷೀಯವಾಗಿ ಒಂದು ಆದೇಶ ಹೊರಡಿಸಿದ್ದೀರಾ ಅದನ್ನು ತಿದ್ದುಪಡಿ ಮಾಡಿ 1/1/24ರಿಂದ ವೇತನ ಹೆಚ್ಚಳದ ಒಂದು ಆದೇಶವನ್ನು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ಅದನ್ನು ಹೊರಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ